ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಪುರಾಣಿಕ ಲಾಗ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ದಿವಸ ನಮ್ಮ ಜೊತೆಗೆ ಇರುವಂಥದ್ದು ವಿಜಯಪುರದ ಯುವ ಸಾಹಿತಿ ಕಾದಂಬರಿಕಾರ ಶ್ರೀ ಕಿರಣ್ ಕಾಳೆ ಅವರು. ನಮಸ್ಕಾರ. ಪುರಾಣಿಕ ಲಾಗ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ಸರ್. ಕಿರಣ್ ಕಾಳೆ ಅವರು ಸರಿಸುಮಾರು 4 ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ. ಸರಿಸುಮಾರು 8 ವರ್ಷಗಳಿಂದ ಸಾಹಿತ್ಯ ರಚನೆಯಲ್ಲಿ ತಮ್ಮ ತಾವು ತೊಡಗಿಸಿಕೊಂಡಿದ್ದಾರೆ. ಫಸ್ಟು ಅವರು ಮೊದಲನೇದಾಗಿ ಅವರು ಸಾಹಿತ್ಯ ರಚನೆ ಮಾಡಿದ್ದು ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತಾದಂಥ ಶಿವನೇರಿ ಟು ರಾಯಗಢ್ ಈ ಒಂದು ಪುಸ್ತಕವನ್ನು ಅವರು ಬರೀತಾರೆ. ನಂತರ ದಿನಗಳಲ್ಲಿ ಜನನಾಯಕ ಅಂಬೇಡ್ಕರ್ ಬಗ್ಗೆ, ಅವರ ಸಮಗ್ರ ಜೀವನದ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾರೆ. ನಂತರದ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರ ಒಂದು ಲೇಟೆಸ್ಟ್ ಕೃತಿ ಛತ್ರಪತಿ ಸಂಭಾಜಿ ಮಹಾರಾಜರ ಬಗ್ಗೆ, ಅವರ ಜೀವನಿಯ ಬಗ್ಗೆ ಛಾವ ಅಂದರೆ ಸಿಂಹದ ಮರಿ ಅನ್ನುವಂಥ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವೀಗ ಅವರ ಪುಸ್ತಕಗಳ ಬಗ್ಗೆ ಒಂದು ವಿಸ್ತೃತವಾದಂಥ ಚರ್ಚೆ ಮಾಡೋಣ. ತಮಗೆಲ್ಲರೂ ಆತ್ಮೀಯವಾದ ಸ್ವಾಗತ. ಸರ್, ನಿಮಗೆ ಯಾವ ಥರ ಪ್ರೇರಣೆ ಆಯಿತು ಮಹಾರಾಜರ ಬಗ್ಗೆ, ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಈ ಒಂದು ಸಾಹಿತ್ಯ ರಚನೆ ಮಾಡಬೇಕು? ಯಾವ ಥರ ನಿಮಗೆ ಪ್ರೇರಣೆ ಸಿಕ್ತು ಅಂತ ಹೇಳಿ ಒಂದು ಮೊದಲೇ ಪ್ರಶ್ನೆ. ನಾನು ಶಿವಾಜಿ ಮಹಾರಾಜರ ಬಗ್ಗೆ ಮೊದಲಿಂದ ನನ್ನ ಮನೆಯಲ್ಲಿ ಅಭಿಮಾನ ಅನ್ನೋದು ಇತ್ತು. ಅನೇಕ ಪುಸ್ತಕಗಳಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆ ಬೇರೆ ಬೇರೆ ರೀತಿ ಮಾಹಿತಿ ಇತ್ತು. ಮೂಲ ಮಾಹಿತಿ ಬಹಳಷ್ಟು ಪುಸ್ತಕದಲ್ಲಿ ಕೊರತೆ ಕಾಣಿಸ್ತು ನನಗೆ. ಮತ್ತು ಕೋಟೆಗಳ ಬಗ್ಗೆ ಅಂತೂ ಈಗ ನಾವು ಮಹಾರಾಷ್ಟ್ರದ ಪುಣೆ, ಸೋಲಾಪುರ್, ಮುಂಬೈ ಹತ್ರ ಎಲ್ಲರೂ ನಾವು ಹೋಗ್ತೀವಿ, ಗೋವಾ ಹತ್ರ ಹೋಗ್ತೀವಿ. ಅಲ್ಲೇ ಸುತ್ತಮುತ್ತ ಇರುವಂತಹ ಕೋಟೆಗಳು ಅಲ್ಲೇ ಅದಾವ, ಆದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಆ ಕೋಟೆಗಳ ಬಗ್ಗೆ, ಆ ಕೋಟೆಗಳಲ್ಲಿ ಹೋಗಿ ನಾನು ಅಧ್ಯಯನ ಮಾಡಿ ಅದನ್ನೆಲ್ಲ ಕನ್ನಡದಲ್ಲಿ ಬರೋದು ಜನರಿಗೆ ಗೊತ್ತಾಗಬೇಕು. ಸ್ವತಃ ನೀವೇ ಎಲ್ಲ ಕಡೆ ನಾನೇ ಪ್ರವಾಸ ಮಾಡಿ ನೋಡಿ. ನಿಮ್ಮ ಪುಸ್ತಕಗಳೊಳಗೂ ಸಹಿತ ಫೋಟೋಸ್ ಸಿಗ್ತಾವ. ಹೌದು, ಶಿವಾಜಿ ಸಂಭಾಜಿ ಮಹಾರಾಜ ಬಗ್ಗೆ ನೋಡಿದಾಗ ನಾನು ಸ್ವತಃ ಎಲ್ಲ ಅಧ್ಯಯನ ಮಾಡಿ. ಕೆಲವೊಂದು ಸಾಮಾನ್ಯ ಜನರಲ್ಲಿ ಒಂದೊಂದು ಗೊಂದಲ ಇರ್ತದೆ. ಈ ಶಿವಾಜಿ ಜಯಂತಿ, ಛತ್ರಪತಿ ಶಿವಾಜಿ ಜಯಂತಿ 3 ಸಾರಿ ಯಾಕೆ ಆಚರಣೆ ಮಾಡ್ತಾರೆ? ಅದ್ರ ಬಗ್ಗೆ ಸ್ವಲ್ಪ ನೀವು ವಿವರಣೆ ಕೊಡ್ಬೋದೆ? 3 ಸಾರಿ ಅಂದ್ರೆ ಹೆಂಗ್ ಸರ? ಈಗ ಸ್ವಾತಂತ್ರ್ಯ ನಂತರ ಶಿವಾಜಿ ಮಹಾರಾಜ, ಬಾಲ್ ಗಂಗಾಧರ ತಿಲಕ್ ಅವ್ರು ಡಿಸೈಡ್ ಮಾಡ್ತಾರೆ, ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ರಾಷ್ಟ್ರೀಯ ವ್ಯಕ್ತಿಯ ಆದರ್ಶ ನಾವು ತಗೋಬೇಕು ಇಡೀ ದೇಶದ ಜನ ಅಂತೇಳಿ. ಆ ರಾಷ್ಟ್ರೀಯ ವ್ಯಕ್ತಿಯನ್ನ ಆಯ್ಕೆ ಮಾಡ್ಬೇಕಾದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಬಾಲ್ ಗಂಗಾಧರ ತಿಲಕ್ ಅವರು ಆಯ್ಕೆ ಮಾಡಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಮಾಡೋದ್ರ ಮುಖಾಂತರ ದೇಶದ ಜನರಿಗೆ ಒಗ್ಗಟ್ಟು ಮಾಡ್ಬೇಕಂತೇಳಿ ಅವರು ಶಿವಾಜಿ ಮಹಾರಾಜರ ಜಯಂತಿ, ಆಗ ಸರಿಯಾದ ಇತಿಹಾಸ ಅಧ್ಯಯನ ಇನ್ನೂ ಸರಿಯಾಗಿ ಆಗಿರ್ಲಿಲ್ಲ. ಅವಾಗ ಒಂದು ಅಕ್ಷಯ ತೃತೀಯ ದಿವಸ ಪರಂಪರಾನುಸಾರ ಶಿವಾಜಿ ಮಹಾರಾಜರ ಜಯಂತಿಯನ್ನು ಅವರು ಪ್ರಾರಂಭ ಮಾಡ್ತಾರೆ. ಆಮೇಲೆ ಮುಂದೆ ಇತಿಹಾಸ ಸಂಶೋಧನೆಯಾಗಿ ಜೇಧೆ ಅಂತ ಒಂದು ಮಂತನ ಅದ ಮಹಾರಾಷ್ಟ್ರದಾಗ, ಆ ಮನೆ ಜೇಧೆ ಅಂತೇಳಿ, ಆ ಮನೆತನದ ಅವ್ರ ಹತ್ರ ನಿಖರವಾದ ಶಿವಾಜಿ ಮಹಾರಾಜರ ಜನ್ಮ ದಿನಾಂಕ ಕಾನ್ಹೋಜಿ ಜೇಧೆ ಅಂತ ತಿಳ್ಕೊಂಡು ಹೌದು ಸರ್. ಶಿವಾಜಿ ಸಮಕಾಲೀನರು. ಹೌದು ಸರ್. ಅವ್ರ ಮಂತನದವ್ರು ಇರ್ಬೋದು. ಹೌದು, 100%. ಅವ್ರ ಮನೆಯೊಳಗ ಅವ್ರ ಮಂತನದವ್ರು ಏನಾದಾರ್ರಿ, ಅವ್ರ ಕಡೆ ನಿಖರವಾದ ದಿನಾಂಕ ಸಿಕ್ಕಿದ್ಮ್ಯಾಗ ಮಹಾರಾಷ್ಟ್ರ ಸರ್ಕಾರ ಅಧಿಕೃತವಾಗಿ ಶಿವಾಜಿ ಮಹಾರಾಜರ ಜಯಂತಿ 19 ಫೆಬ್ರವರಿ ಅಂತೇಳಿ ಅವ್ರು ನಿರ್ಧಾರ ಮಾಡ್ತಾರೆ. ಆಮೇಲೆ ಹಿಂದುತ್ವವಾದಿ ಸಂಘಟನೆದವರು ಶಿವಾಜಿ ಮಹಾರಾಜರು ನಮಗೆ ದೇವರ ಸಮಾನ, ನಮ್ಮ ಯಾವುದೇ ದೇವರ ಗಣೇಶ ಚತುರ್ಥಿ ಆಗಲಿ, ದಸರಾ ಹಬ್ಬ ಆಗಲಿ, ಯಾವುದೇ ಒಂದು ದಿನಾಂಕದ ಪ್ರಕಾರ ಇರಂಗಿಲ್ಲ, ತಿಥಿ ಪ್ರಕಾರ ಇರ್ತದೆ ಅಂತೇಳಿ ಅವರು ತಿಥಿ ಪ್ರಕಾರ ಪ್ರಾರಂಭ ಮಾಡ್ತಾರೆ. 19 ಫೆಬ್ರವರಿ ನಂತರ ತಿಥಿ ಪ್ರಕಾರ, ಪಂಚಾಂಗ ಪ್ರಕಾರ. ಸೊ ದಿನಾಂಕದ ಪ್ರಕಾರ, ಪಂಚಾಂಗದ ಪ್ರಕಾರ, ಪರಂಪರೆ ಪ್ರಕಾರ, ಈ ರೀತಿ 3 ಜಯಂತಿಗಳು ಪ್ರಾರಂಭ ಆಯ್ತು. ಭಾಳ ಒಳ್ಳೆ ಮಾಹಿತಿ ಕೊಟ್ರಿ. ಯಾಕಂದ್ರೆ ಎಷ್ಟೋ ಮಂದಿಗೆ ಗೊಂದಲಿತ್ತು 3 ಸಲ ಯಾಕೆ ಹಿಂಗೆ ಆಚರಣೆ ಮಾಡ್ತಾರೆ ಅಂತ ಹೇಳಿ. ಭಾಳ ಸಮಂಜಸವಾದ ಉತ್ತರ ನೀವು ಕೊಟ್ರಿ. ಇನ್ನೊಂದು, ಶಿವಾಜಿ ಮಹಾರಾಜರು ಮೂಲತಃ ಕನ್ನಡಿಗರಂತ ಒಂದು ಮಾತು ಬರ್ತದೆ. ಅನೇಕ ಸಾಹಿತಿಗಳು ಬರ್ದಾರ, ಕಾಟ್ಕರನ್ ಅವ್ರು ಸಹಿತ ಇರ್ಬೋದು. ಏನು ಅದ್ರಾಗ ಅಲೆಗಳಿಲಿಕ್ಕೂ ಬರೋದಿಲ್ಲ, ಅಥವಾ ಇವರು ಒಂದಿಷ್ಟು ಮಂದಿ ಏನ್ ಕ್ಲೈಮ್ ಮಾಡ್ತಾರೆ, ಸಿಸೋದಿಯಂ ಅಂತಂದವ್ರು, ಇವರು ಮಧ್ಯಪ್ರದೇಶ ಸೈಡ್ ಒಂದಿಷ್ಟು ಮಂದಿ ಅಂತಾರೆ. ಅದ್ರ ಬಗ್ಗೆ ತಮ್ಮಲ್ಲಿ ಏನಾದ್ರು ಮಾಹಿತಿ ಇದ್ರೆ ಹೇಳ್ಬೋದೇ? ಮಾಹಿತಿ ಇದೆ ಸರ್. ನೋಡ್ರಿ, ಕನ್ನಡಿಗರು ಶಿವಾಜಿ ಮಹಾರಾಜರು ಪರ್ಫೆಕ್ಟ್ಲಿ ಕನ್ನಡ ಮಾತಾಡ್ತಿದ್ರು. ಅದ್ರ ಮೂಲ ಕರ್ನಾಟಕದವರು ಅನ್ನೋದಕ್ಕೆ ಯಾವುದೇ ರೀತಿ ದಾಖಲೆ ಇಲ್ಲ, ಆಧಾರ ಇಲ್ಲ. ಆದ್ರೆ ಮೂಲ ಸಿಸೋದಿಯಂ ಅಂತಂದವರು ಅನ್ನೋದಕ್ಕೆ ಅನೇಕ ದಾಖಲೆಗಳು ನಮಗೆ ಸಿಗ್ತಾವ. ಅದಕ್ಕೆ ಶಿವಾಜಿ ಮಹಾರಾಜ ರಾಜ್ಯಾಭಿಷೇಕ ಸಮಯದಲ್ಲಿ ಅವರು ಸಿಸೋದಿಯಾ ವಂಶಸ್ಥರು ಅನ್ನೋದು ಅವ್ರ ಮಂತ್ರಿಗಳೆಲ್ಲ ಸಂಶೋಧನೆ ಮಾಡಿ, ಅವರ ಮೂಲ ವಂಶ ಅದೆಲ್ಲ ಅವರು ಸಂಶೋಧನೆ ಮಾಡಿ ಇದು ಮಾಡಿದ್ದಾರೆ. ಬೇಕಾದ್ರೆ ನಾವು ಗೂಗಲ್ ಒಳಗೆ ಸರ್ಚ್ ಮಾಡಿದ್ರೆ ಆ ಸಿಸೋದಿಯಾ ವಂಶದ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಸಿಗ್ತದೆ. ಅಂದ್ರೆ 2 ವಾದ. ಅಂದ್ರೆ ಮೂಲತಃ ಕರ್ನಾಟಕ ಒಬ್ರು ಅಂತಾರೆ, ಎಲ್ಲಿದ್ರೆ ಏನ್ರಿ ಮೂಲತಃ ಭಾರತೀಯರು. ಅವಾಗೆಲ್ಲ ನೋಡ್ರಿ ಕರ್ನಾಟಕ, ಮಹಾರಾಷ್ಟ್ರ ಪ್ರಾಂತ, ಭಾಷಾವರ ಪ್ರಾಂತ ವಿಂಗಡಣೆ ಅಂತೂ ಅವಾಗೇನು ಆಗಿದ್ದಿಲ್ಲ. ಮೂಲ ಒಂದು ಸ್ಟ್ರಾಂಗ್ ಒಬ್ರು ಕ್ಲೇಮ್ ಮಾಡ್ತಾರೆ, ಇಲ್ರಿ ಮೂಲತಃ ಅವರು ವಂಶದವರು ಬೆಳೆಯಪ್ಪ ಅಂತ ಹೇಳಿದ್ರು ಗದಗ ಜಿಲ್ಲಾದಾಗ ಅಂತೆಲ್ಲ. ಈ ತರ ಎಲ್ಲ ಸಾಕಷ್ಟು ಅದ್ರ ಬಗ್ಗೆ ಏನು ಅಷ್ಟೇನು ಮಾಹಿತಿ ಅಂದ್ರೆ ಮಹತ್ವ ಕೊಡುವಂತ ಅಗತ್ಯ ಇಲ್ಲ ನನಗನ್ನಿಸ್ತದೆ. ಇನ್ನೊಂದು, ನಮ್ಮ ಕರ್ನಾಟಕ ಸಂಬಂಧಪಟ್ಟಂಗ ಈ ಬೆಳವಡಿ ಮಲ್ಲಮ್ಮನ ಜೋಡಿ ಅವ್ರದ್ದೊಂದು ಝಡಪಾಗಿತ್ತು, ಒಂದು ಇದು ಆಗಿತ್ತು. ಅದ್ರ ಬಗ್ಗೆ ನಾನಾ ನಮೂನಿ ಸ್ಟೋರೀಸ್ ಕಪೋಲ್ ಕಲ್ಪಿತ್ತು, ಒಬ್ಬೊಬ್ರು ಒಂದೊಂದು ನಮೂನಿ ಹೇಳ್ಕೊತ ಹೋಗ್ತಾರೆ.
ಅದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ. ಅದು ಶಿವಾಜಿ ಮಹಾರಾಜರು 1678ರಾಗ ದಕ್ಷಿಣದ ಯಾತ್ರೆಗೆ ಬರ್ತಾರೆ, ಹೌದು. ದಕ್ಷಿಣ ದಂಡ ಯಾತ್ರೆ ಅಂತ ಹೇಳಿ. ಹ್ಮ್. ಆ ಕಡೆ ಮಂತ್ರಾಲಯದ ರಾಘವೇಂದ್ರ ಗುರುಗಳಿಗೆ ಭೇಟಿ ಆಗ್ತಾರೆ. ಅಲ್ಲಿಂದ ಆಂಧ್ರ ಪ್ರದೇಶ, ಶ್ರೀಶೈಲಂ, ಆ ಕಡೆ ಎಲ್ಲ ಬೆಂಗಳೂರು, ಈ ಕಡೆ ಎಲ್ಲ ಮುಗಿಸ್ಕೊಂಡು ಉತ್ತರ ಕರ್ನಾಟಕ ಭಾಗಕ್ಕೆ ಬರ್ಬೇಕಾದ್ರೆ ಈ ಗದಗ ಹತ್ರ ಅವ್ರು ಮುಖಾಮ್ ಹೂಡಿರ್ತಾರೆ. ಶಿವಾಜಿ ಮಹಾರಾಜರ ಸೈನ್ಯದಾಗ ಸುಮಾರು 70,000 to 80,000 ಸೈನಿಕರು ಇರ್ತಾರೆ. ಕೆಲವು ಬೇರೆ ಬೇರೆ ವಿಭಾಗಗಳಿರ್ತಾವ, ತುಕಡಿಗಳಿರ್ತಾವ. ಒಂದು ಸೇನಾ ತುಕಡಿದು ಮತ್ತು ಬೆಳವಡಿ ಮಲ್ಲಮ್ಮ ಅವ್ರ ಸೈನಿಕರದು ಯುದ್ಧ ಆಗತ್ತೆ. ಇದು ಶಿವಾಜಿ ಮಹಾರಾಜರಿಗೆ ಗೊತ್ತೇ ಇಲ್ಲ. ಈ ಯುದ್ಧ ಆದಾಗ ಅಲ್ಲಿ ಮಹಾರಾಜರ ಗಮನಕ್ಕೆ ಬರ್ಲಾರ್ದಕ್ಕಾಗಿದ್ದು, ಬರ್ಲಾರ್ದಕ್ಕಾದ್ಮ್ಯಾಗ ಶಿವಾಜಿ ಮಹಾರಾಜರಿಗೆ 22 ದಿನದ ನಂತರ ಗೊತ್ತಾಗ್ತದೆ ಈ ರೀತಿ ಯುದ್ಧ ನಡೆದದ. ಒಬ್ಬ ಮಹಿಳೆ ನಮ್ಮ ಸೈನಿಕರಿಗೆ ಟಕ್ಕರ್ ಕೊಡಾಕತ್ತಾಳ ಅಂದಾಗ ಅಂತ ಶೂರ ಮಹಿಳೆ ಯಾರು ಅಂತ ಹೇಳಿ ಶಿವಾಜಿ ಮಹಾರಾಜರು ಆ ಮಹಿಳೆಗೆ ಭೇಟಿ ಆಗ್ಬೇಕು ಅಂತೇಳಿ ಹೇಳ್ತಾರ, ಆದೇಶ ಮಾಡ್ತಾರೆ, ಕರ್ಕೊಂಡ್ ಬರ್ರಿ ಅವ್ರಿಗೆ ಅಂತ. ಅವಾಗ ಬೇಕಾದ್ರೆ ನಾವು ಇವತ್ತು ಐತಿಹಾಸಿಕ ದಾಖಲೆ ಅದ, ಫೋಟೋನೇ ಫೋಟೋನೇ ಅದ. ಮಲ್ಲಮ್ಮನ ಕೂಚಿನ ತೊಡಿ ಮೇಲೆ ಹಾಕಿದ್ದು ಮಹಾರಾಜರ ಚಮಚಾಲ ಹಾಲು ಕುಡಿಸ್ಲಿಕ್ಕೆ ಹೌದೌದು. ಫೋಟೋನೇ ಇದೆ. ಅದು ಕಲ್ಲಿನ ಶಿಲ್ಪ ಏನಾದ್ರು ಮಲ್ಲಮ್ಮ ಅವ್ರು ಮಾಡಿಸಿದ್ದು, ಶಿವಾಜಿ ಮಹಾರಾಜರು ಮಾಡಿಸಿದ್ದು. ಮತ್ತ ಶಿವಾಜಿ ಮಹಾರಾಜರು ಉತ್ತರ ಕರ್ನಾಟಕ ಭಾಗದಾಗ ಗೆದ್ಕೊಂಡಂತ ಪ್ರಾಂತವನ್ನ, ಸಂಪೂರ್ಣ ಈ ಪ್ರಾಂತವನ್ನ ಅವರು ಆ ಬೆಳವಡಿ ಮಲ್ಲಮ್ಮನ ಮಗನಿಗೆ ಉಡುಗೊರೆಯಾಗಿ ಕೊಟ್ಟು ಬಿಡ್ತಾರೆ. ಇವ ನನ್ನ ಅಳಿಯ, ನೀನು ನನ್ನ ಸಹೋದರಿ, ಇವ ನನ್ನ ಅಳಿಯ, ನಿನ್ಗೆ ಏನೇ ಸಮಸ್ಯೆ ಆದ್ರೂ ನಿನ್ನ ಅಣ್ಣ ಅದಾನ ಅಂತೇಳಿ. ಈ ರೀತಿ ಎಲ್ಲ ಅದು ಬಾಂಧವ್ಯ ಇತ್ತು. ಅದಕ್ಕೆ ನಾವು ಭಾಷೆಯ ಬಣ್ಣ ಹಚ್ಚಿ ನಾವು ಅದನ್ನ ವಿವಾದ ಮಾಡೋದು ತಪ್ಪು ಅಂತ ನನಗನ್ಸುತ್ತೆ. ಈಗ ಶಿವಾಜಿ ಮಹಾರಾಜರು, ಈಗ ಮರಾಠ ಸಾಮ್ರಾಜ್ಯ, ಹಿಂದವಿ ಸಾಮ್ರಾಜ್ಯ, ಅದು ಮೂಲ ಸ್ಥಾಪಕರು ಶಿವಾಜಿ ಮಹಾರಾಜರು ಅಂತ ಅಂತೀರಿ ನೀವು? ಮರಾಠ ಸಾಮ್ರಾಜ್ಯನ ಅಥವಾ ಹಿಂದವಿ ಸಾಮ್ರಾಜ್ಯ? ಹಿಂದವಿ ಸಾಮ್ರಾಜ್ಯದ ಸ್ಥಾಪಕ ಶಿವಾಜಿ ಮಹಾರಾಜರು ಸರ್. ಯಾಕಂದ್ರೆ ಈ ಹಿಂದೂ ರಾಜರು ಬಹಳಷ್ಟು ಜನ ಸಣ್ಣ ಪ್ರಾಂತಗಳು ಇದ್ದು, ಹೌದು, ಅದನ್ನೆಲ್ಲ ಒಗ್ಗೂಡಿಸಿ ಅವರು ಹಿಂದವಿ ಸಾಮ್ರಾಜ್ಯ ಮಾಡಿದ್ರು. ಎಲ್ಲರೂ ತಮ್ಮ ಹೆಸರುಗಳನ್ನು ಕೊಟ್ಟಾರ. ಉದಾಹರಣೆಗೆ ದೇವಗಿರಿ ಸಾಮ್ರಾಜ್ಯ, ಅವ್ರು ದೇವಗಿರಿ ತಮ್ಮ ಮಂತಂದ ಹೆಸರನ್ನು ಕೊಟ್ಟರು. ಶಿವಾಜಿ ಮಹಾರಾಜರು ಭೋಸ್ಲೆ ವಂಶಸ್ಥರು, ಆದ್ರೆ ಭೋಸ್ಲೆ ಸಾಮ್ರಾಜ್ಯ ಅಂತ ಯಾವತ್ತೂ ಅವ್ರ ಹೆಸರನ್ನು ಕೊಟ್ಟಿಲ್ಲ. ಹಿಂದವಿ ಸಾಮ್ರಾಜ್ಯ ಅವರ ಪತ್ರಗಳೇ ಅವೈಲೇಬಲ್ ಅದಾವ್ರಿ. ಇದು ಹಿಂದವಿ ಸ್ವರಾಜ್ಯ ಅಂತೇಳಿ. ಹಿಂದವಿ ಅಂದ್ರೆ ಹಿಂದೂಗಳ ಸಾಮ್ರಾಜ್ಯ ಅಥವಾ ಸಮಾನತೆಯ ಸಾಮ್ರಾಜ್ಯ ಅಂತೇಳಿ ನಾವು ಹೇಳ್ಬೋದು. ಈಗ ಮಹಾರಾಜರ ಗುರುಗಳಲ್ಲಿ ಸಮರ್ಥ ರಾಮದಾಸರು, ಸಂತ ತುಕಾರಾಮರು, ದಾದಾಜಿ ಕೊಂಡದೇವ್ ಅಂತೂ ಬಾಲ್ಯದಾಗಂತೂ ಅವ್ರಿಗೆಲ್ಲ ಅವರು ಶಿಕ್ಷಣ, ಶಸ್ತ್ರವಿದ್ಯೆ ಅದೆಲ್ಲ ದಾದಾಜಿ ಕೊಂಡದೇವರೇ ಇದನ್ನ ಮಾಡಿರ್ತಾರೆ. ಮುಂದೆ ಅವರು ಆಧ್ಯಾತ್ಮಿಕ ಗುರುಗಳು ಸಮರ್ಥ ರಾಮದಾಸರು. ಅದ್ರ ನಿಜವಾಗಿ ಅವ್ರ ಮೇಲೆ ಮಹಾರಾಜರ ಮೇಲೆ ಪ್ರಭಾವ ಬೀರಿದಂಥವ್ರು ಯಾರಂತ ನೀವು ಹೇಳ್ಬೋದು? ಸರ್, ಅನೇಕ ಘಟನೆಗಳು ಬರ್ತಾವ. ಈಗ ನಮ್ಮ ಕರ್ನಾಟಕದಾಗ ಅನೇಕ ಮಠಗಳು ಅದಾವ. ಯಾವುದೇ ಮಠದ ಸ್ವಾಮಿಗಳು ಬಂದ್ರು ನಾವು ಅವರಿಗೆ ನಮಸ್ಕಾರ ಮಾಡ್ತೀವಿ, ಅವರಿಗೆ ಅವ್ರ ಕಡೆ ಮಾರ್ಗದರ್ಶನ ಪಡಿತೀವಿ. ಅದ್ರ ಅಂದ ಮಾತ್ರಕ್ಕೆ ಅವರೇ ನನ್ನ ಪೂರ್ತಿ ನನ್ನ ಜೀವನದ ಗುರುಗಳು ಅಂತ ಹೇಳಿ ಆಗಕ್ ಸಾಧ್ಯ ಇಲ್ಲ. ಆ ರೀತಿ ಕಾಲಕ್ಕೆ ಇವರೆಲ್ಲ ಭೇಟಿಯಾಗ್ಯಾರ. ಫಸ್ಟ್ ದಾದೋಜಿ ಕೊಂಡದೇವರು ಶಸ್ತ್ರವಿದ್ಯೆಯನ್ನು ಕಲಿಸಿದ್ರು. ಆಮೇಲೆ ತುಕಾರಾಮರು ಏನ್ ಮಾಡಿದ್ರು, ಜನರಿಗೆಲ್ಲ ತನ್ನ ಭಜನೆಯ ಮುಖಾಂತರ ಜನರಿಗೆ ಹೇಳಿದ್ರು, ಧರ್ಮದ ಕೆಲಸ ರಕ್ಷಣೆ ಮಾಡ್ಬೇಕಾದ್ರೆ ನೀವೆಲ್ಲರೂ ಶಿವಾಜಿ ಮಹಾರಾಜರ ಸೈನ್ಯದಾಗ ಸೇರ್ರಿ ಅಂತೇಳಿ. ಆಮೇಲೆ ರಾಮದಾಸರು ಮಾರ್ಗದರ್ಶನ ಮಾಡಿದ್ರು. ಆದ್ರೆ ಇವ್ರು ಯಾರು ಪರ್ಫೆಕ್ಟ್ಲಿ ಯಾರಿಗೂ ಶಿವಾಜಿ ಮಹಾರಾಜರು ನನ್ನ ಗುರು ಅಂತ ಹೇಳಿ ಎಲ್ಲಿ ಹೇಳ್ಕೊಂಡಿಲ್ಲ, ಅವರು ಸಹ ಹೇಳ್ಕೊಂಡಿಲ್ಲ. ಸಮರ್ಥ ರಾಮದಾಸರಂತೂ ಅವ್ರದ್ದೊಂದು ಪತ್ರ ಇವತ್ತಿಗೂ ಅವೈಲೇಬಲ್ ಅದ. ಈ ಭೂಮಂಡಳದಲ್ಲಿ ಯಾ ಭೂಮಂಡಳಾಚೆ ಠಾಯಿ ಧರ್ಮ ರಕ್ಷಿ ಐಸಾ ನಾಹಿ ಅಂತ ಹೇಳ್ತಾರ. ಅಂದ್ರೆ ಈ ಪೃಥ್ವಿ ಮ್ಯಾಗೆ ಧರ್ಮ ಅಂದ್ರೆ ಬರೀ ಹಿಂದೂ ಧರ್ಮ ಅಲ್ಲ, ಸತ್ಯ ಮತ್ತು ನ್ಯಾಯದ ಧರ್ಮವನ್ನ ರಕ್ಷಣೆ ಮಾಡುವಂತ ವ್ಯಕ್ತಿ ಶಿವಾಜಿ ಮಹಾರಾಜರನ್ನು ಹೊರತು ಬೇರೆ ವ್ಯಕ್ತಿನೇ ಇಲ್ಲ ಅಂತೇಳಿ ರಾಮದಾಸರು ಹೇಳ್ತಾರೆ. ಈ ರೀತಿ ಅಲ್ಲ. ಆದ್ರೆ ಇವ್ರು ನನ್ನ ಶಿಷ್ಯ ಅಂತ ಅವರು ಎಲ್ಲಿ ಹೇಳ್ಕೊಂಡಿಲ್ಲ, ನನ್ನ ಗುರು ಅಂತೇಳಿ ಇವರು ಎಲ್ಲಿ ಹೇಳ್ಕೊಂಡಿಲ್ಲ. ಶಿವಾಜಿ ಮಹಾರಾಜರು ಪ್ರತಿಯೊಬ್ಬ ಸಾಧು ಸಂತರಾಗ್ಲಿ ಯಾರೇ ಆಗ್ಲಿ ಎಲ್ಲರಿಗೂ ಒಂದು ಗೌರವ ಕೊಡ್ತಿದ್ರು, ಎಲ್ಲರಿಗೂ ನಮಸ್ಕಾರ ಮಾಡ್ತಿದ್ರು. ಈಗ ನಾವು ಯಾವ ರೀತಿ ಮಾಡ್ತೀವಿ, ಆದ್ರೆ ಇವರೇ ಅವರ ಗುರು ಅಂತೇಳಿ ಹೇಳಕ್ ಬರಂಗಿಲ್ಲ. ಯಾವುದೇ ದಾಖಲೆ ಎಲ್ಲಿ ಇಲ್ಲ. ಕರೆಕ್ಟ್. ಈಗ ನಂತರ ಈಗ ಸಂಭಾಜಿ ಮಹಾರಾಜರ ಬಗ್ಗೆ ಪುಸ್ತಕ ಬರ್ದಿರಿ. ಈ ಪುಸ್ತಕ ನೀವು ಬರ್ಲಿಕ್ಕೆ ನಿಮ್ಗೆ ಆದಂತ ಪ್ರೇರಣೆ, ಆಮೇಲೆ ಇದಕ್ಕೆ ನೀವು ಕೈಗೊಂಡಂತ ಪ್ರವಾಸ, ಅದ್ರ ಬಗ್ಗೆ ಸ್ವಲ್ಪ ನೀವು ಹೇಳ್ಬೋದು? ಈಗ ನಾವು ನೋಡ್ರಿ, ಯಾಕಂದ್ರೆ ಸಿನಿಮಾ ಕಳೆದ ವರ್ಷ ಒಂದು ಸಿನಿಮಾ ಬಂತು, ಛಾವಾ ಅಂತ, ಭಾರಿ ಜನಪ್ರಿಯ ಆಯ್ತು ಸಿನಿಮಾ. ಆಕ್ಚುಲಿ ಅದನ್ನ ಒಂಥರ ನೋಡ್ಬೇಕಂತಂದ್ರ ಹೌದು ಸರ್, ನೋಡ್ದವ್ರು ಯಾರು ಕಣ್ಣಲ್ಲಿ ಹಾಕ್ಲಾರ್ದು ಹೊರಗೆ ಅನ್ನುವಂತ ಕಂಡೀಷನ್. ಹೌದು ಸರ್. ಅದ್ರ ಬಗ್ಗೆ ನೀವು ಯಾವ ತರ ತಯಾರಿ ಮಾಡ್ಕೊಂಡ್ರಿ, ಹೆಂಗ್ ಬರೋದ್ರಿ? ನಾ ಆಲ್ರೆಡಿ 7 ವರ್ಷದಿಂದ ಛಾವಾ ಪುಸ್ತಕದ ಬಗ್ಗೆ ನಾನು ಅಧ್ಯಯನ ಮಾಡಕ್ಕೆ ಆಲ್ರೆಡಿ ಅರ್ಧ ಬುಕ್ಸ್ ಪಿಕ್ಚರ್ ಬರ್ಬೇಕಾದ್ರೆ ನಾನು 70% ಬುಕ್ ಕಂಪ್ಲೀಟ್ ಆಗಿತ್ತು ನಾನು ಬರೋದು. ಸಂಭಾಜಿ ಮಹಾರಾಜರ ಬಗ್ಗೆ ಇಡೀ ದೇಶದ ಜನರಿಗೆ ತಿಳಿಸಬೇಕು, ವಿಶೇಷವಾಗಿ ನನ್ನ ಮಾತೃಭಾಷೆ, ಸೊ ನನ್ನ ರಾಜ್ಯ ಭಾಷೆ, ನಾನು ಕಲ್ತಿದ್ದು ಕನ್ನಡದಲ್ಲಿ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತೇಳಿ ಅದನ್ನ ಅಧ್ಯಯನ ಮಾಡಿ ನಾನು ಬರೆಯೋದಕ್ಕೆ ಶುರು ಮಾಡಿದೆ. ಪಿಕ್ಚರ್ ಒಳಗೆ ನೀವು ನೋಡಿ ಬರೀ 30% ಬುರ್ಹಾನ್ಪುರ್ ಯುದ್ಧದ ನಂತರ ಪ್ರಾರಂಭ ಆಗಿದೆ. ಬಾಲ್ಯದಿಂದ ಎಲ್ಲಿಯೂ ಸಹ ಸಂಭಾಜಿ ಮಹಾರಾಜರ ಬಗ್ಗೆ ಪುಸ್ತಕದಲ್ಲಿ ಇದು ಎಲ್ಲ ಅದ್ರಾಗಿಲ್ಲ. ಮತ್ತೆ ನೋಡ್ರಿ, ನಾವು ಅನೇಕ ಬೇರೆ ಬೇರೆ ಧರ್ಮದವರು ತಮ್ಮ ಧರ್ಮಕ್ಕಾಗಿ ಬಲಿದಾನ ಮಾಡಿದ್ರ ಬಗ್ಗೆ ನಮ್ಮ ದೇಶದ ಜನರಿಗೆ ಗೊತ್ತದ. ಇವತ್ತು ಮೊಹರಂ ಅಂತ ಮಾಡ್ತಾರೆ. ಮೊಹರಂ ಅಂದ್ರೆ ಒಂದು ಬಲಿದಾನ ವರ್ಷ. ಈ ಮೊಹರಂ ಬಲಿದಾನದ ಬಗ್ಗೆ ನಮ್ಮ ಜನರಿಗೆ ಗೊತ್ತದ. ಗುಡ್ ಫ್ರೈಡೆ ಮಾಡ್ತೀವಿ. ಗುಡ್ ಫ್ರೈಡೆ ಅಂದ್ರೆ ಅದನ್ನು ಒಂದು ಬಲಿದಾನ. ಸೊ ಹಿಂದೂ ಧರ್ಮಕ್ಕಾಗಿ ಬಲಿದಾನಿ ಆಗಿರುವಂತ ಸಂಭಾಜಿ ಮಹಾರಾಜರ ಬಗ್ಗೆ ನಮ್ಮ ಜನರಿಗೆ ಗೊತ್ತಾಗಬೇಕು ಅಂತೇಳಿ, ಮತ್ತು ಅವರ ಶೌರ್ಯ ಪರಾಕ್ರಮ, ಅವರು ಯಾವ ರೀತಿ ನಮ್ಮ ಧರ್ಮದ ರಕ್ಷಣೆ ಮಾಡಿದ್ರು,
ಎಲ್ಲದ್ರ ಬಗ್ಗೆ ಜನರಿಗೆ ಗೊತ್ತಾಗಬೇಕು ಅಂತೇಳಿ ನಾನು ಇದು ಮೊಟ್ಟ ಮೊದಲ ಕನ್ನಡ ಪುಸ್ತಕ ಕನ್ನಡ ಸಂಭಾಜಿ ಮಹಾರಾಜರು ಛತ್ರಪತಿ ಸಂಭಾಜಿ ಮಹಾರಾಜರ ಬಗ್ಗೆ ಮೊಟ್ಟ ಮೊದಲ ಸಂಶೋಧನಾತ್ಮಕ ಕನ್ನಡ ಪುಸ್ತಕ. ಕನ್ನಡ ಪುಸ್ತಕ. ಅದರಲ್ಲಿ ಚಿತ್ರಗಳಿವೆ. ನೀವು ಎಲ್ಲೆಲ್ಲಿ ಪ್ರವಾಸ ತಗೊಂಡಿದ್ರಿ ಅವಾಗ? ನಾನು ಸಂಭಾಜಿ ಮಹಾರಾಜರ ಹುಟ್ಟಿದಂತ ಕೋಟೆ ಪುರಂದರ, ಸಂಭಾಜಿ ಮಹಾರಾಜರಿಗೆ ಸಂಬಂಧಪಟ್ಟಂತ ಅವ್ರದ್ದು ಕೊಂಕಣ ಭಾಗದಾಗ ಸಂಗಮೇಶ್ವರ್ ಅಂತ ಅವ್ರಿಗೆ ಬಂಧಿಸಿದ್ರು. ಅವ್ರು ಸೆರೆ ಸಿಕ್ಕರು ಕೊಂಕಣದಿಂದ. ಅಲ್ಲಿ ಮತ್ತೆ ಅವ್ರಿಗೆ ಕರ್ಕೊಂಡ್ ಬಂದಿದ್ದು ಇಲ್ಲಿ ಅಹಮದ್ನಗರ ಜಿಲ್ಲೆಯೊಳಗ ಇದು ಬರ್ತದ್ರಿ ಧರ್ಮವೀರ್ಗಢ ಅಂತೇಳಿ. ಮೊದಲು ಅದಕ್ಕೆ ಬಹದ್ದೂರ್ಗಢ ಅಂತ ಕರಿತಿದ್ರು. ಈ ಮತ್ತೆ ಅವ್ರಿಗೆ ಬಲಿದಾನಿ ಆಗಿರುವಂತ ತುಳಾಪುರ ಅಂತೇಳಿ ಪುನಃ ಹತ್ರ ಒಂದು ಊರದ ತುಳಾಪುರ ಒಡುಬುದ್ರುಕ್ ಅಂತೇಳಿ ಅವ್ರಿಗೆ ಬಲಿದಾನ ಅಲ್ಲಿ ಆಯ್ತು. ಅವ್ರ ಅಂತ್ಯಕ್ರಿಯೆ ಒಡುಬುದ್ರುಕ್ ಗ್ರಾಮದಾಗ ಆಯ್ತು. ಅಲ್ಲಿ ಎಲ್ಲಾ ಜಾಗದಾಗ ಅವ್ರ ಸಮಾಧಿ ಸ್ಥಳದಾಗ ಇಲ್ಲೆಲ್ಲ ಹೋಗಿ ಮಹಾರಾಷ್ಟ್ರದ ಇತಿಹಾಸ ಹೇಳ್ತಾರೆ. ಇವತ್ತು ಅವ್ರನ್ನ ಬಂಧಿಸಿದಂತ ಸರ್ಪ್ಲಿ ಏನು ಇಟ್ಟಾರ, ಅದೆಲ್ಲ ಇಟ್ಟಾರ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ನಾನ್ ತಿಳ್ಕೊಂಡಂಗ ಅಲ್ಲಿ 2 ಮಂತ್ರಿ ಇವತ್ತಿನ ಒಂದು ಅವ್ರು ಏನ್ ಮಾಡ್ತಾರೆ, ಅವ್ರು ಪೂರ್ತಿ ಅವ್ರನ್ನ ವಧ ಮಾಡಿದ ನಂತರ ಅವ್ರ ಬಾಡಿ ಎಲ್ಲ ಅಂದ್ರೆ ದೇಹ ಎಲ್ಲ ಚಿದ್ರ ಮಾಡಿ 4-5 ಪಾರ್ಟ್ ಮಾಡಿ ಒಗೆದಿರ್ತಾರೆ. ಅವಾಗ ಒಂದು ಮಂತಂದ ಅವ್ರು ಪಾಟೀಲ್ ಅಂತ ಹೇಳಿ ಅವ್ರನ್ನೆಲ್ಲ ಆರಿಸಿ ತಗೊಂಡ್ಬರ್ತಾರೆ. ಅವ್ರಿಗೆ ಇವತ್ತಿಗೂ ಆ ಭಾಗದಾಗ ಚುನ್ಲೇಲೆ ಪಾಟೀಲ್ ಅಂತ ಹೇಳಿ. ಶಿವಲೆ ಪಾಟೀಲ್ ಅಂದ್ರೆ ಯಾರು ಹಿಂದಾಡೆ ಒಂದ್ ಮಂತಂದವ್ರ ನೋಡ್ರಿ ಎಂತ ಕ್ರೌರ್ಯ. ಈಗ ನಮ್ಮ ಸಂಸ್ಕೃತಿ ಒಳಗೆ ನೋಡ್ರಿ, ಅನ್ಯ ಧರ್ಮದವ ರಾಜ ಇದ್ರ ಸಹಿತ ಹಿಂದೂ ಧರ್ಮದ ಪ್ರಕಾರ ಅವ ತೀರ್ಕೊಂಡ್ರ ಸಹಿತ ಸರಿಯಾದಂತ ಅವ್ರ ಧರ್ಮದ ಪ್ರಕಾರ ಒಂದು ಅಂತ್ಯಸಂಸ್ಕಾರ ಮಾಡುವಂತ ಪದ್ಧತಿ. ಈಗ ರಾಜ ಇದ್ದಪ್ಪ ಅವ ನೋಡ್ರಿ, ಅವ ಶತ್ರುನೇ ಇರ್ಲಿ ರಾಜಾನೇ. ಎಂತ ಕ್ರೌರ್ಯ, ಎಂತ ಮತಾಂಧ ಒಂದು ಪರಿಸ್ಥಿತಿ ಅಂತಂದ್ರ ಅವ್ರನ್ನೆಲ್ಲ ಪೂರ್ತಿ ಕಟ್ ಮಾಡಿ ತುಂಡು ಮಾಡಿ ಹೋದಂತ ಇನ್ನೊಂದು ಮಂತಂದವ್ರು ಹೊಲದ್ರಂತ್ರಿ. ಅದಕ್ಕೆ ಶಿವಲೇಲ ಪಾಟೀಲ್ ಅಂತ ಹೇಳಿ 2 ಮಂತನಗಳು ಇವತ್ತಿಗೂ ಅವ ಅಂತ ಹೇಳಿ ಅದೇ ಹೇಳ್ತಾನಲ್ಲ, ಎಂತ ಒಂದು ಪರಿಸ್ಥಿತಿ ಒಳಗೆಲ್ಲ ಆ ಕಾಲದಾಗ ಧರ್ಮ ರಕ್ಷಣೆ ಸಲಾಗೆಲ್ಲ ನಿತಿನ್ ರಾಜನ್ ಹೋರಾಡಿದ್ರು ಅಂತ ತಿಳ್ಕೊಳಿಕ್ಕೆ. ಅದೇ ಹಿಂದೂಗಳೆಲ್ಲ ಆದ್ರಂತ ತಿಳ್ಕೊಂಡು ಇವತ್ತಿನ ತನಕನು ಹೌದು ಸರ್ ದಕ್ಷಿಣ ಭಾರತದಾಗ ಅಷ್ಟು ನಾವು ಫೇಸ್ ಮಾಡ್ಲಿಲ್ಲ ಅಂತ ಹೇಳಿ ಕಾಲಕ್ಕೆ ಶಿವಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರು, ನಂತರ ಪೇಶ್ವೆಗಳು, ನಂತರ ಏನದಲ್ರಿ ನಮ್ಮ ಕೃಷ್ಣದೇವರಾಯರು, ವಿಜಯನಗರದ ಅರಸರು, ಈ ತರ ಪ್ರತಿ ದಾಳಿ ಹೊಡ್ಕೋತ ಬಂದ್ರೆ ಅಂತ ತಿಳ್ಕೊಂಡು ಅಷ್ಟು ಏನು ದಾಳಿ ಏನ್ ಆಗ್ತಿತ್ತು ಉತ್ತರದ ಮೇಲೆ, ಅಷ್ಟು ದಾಳಿ ನಾವು ಫೇಸ್ ಮಾಡ್ಲಿಲ್ಲ. ಈ ಮಹಾನ್ ಭಾವ್ರ ಏನ್ ಕಾಲಕ್ಕೆ ಹುಟ್ಟು ಬಂದ್ರು ಈ ಕಾಲಕ್ಕೆ ಅಂತ ಅನ್ನುವಂಥದ್ದು. ಶಿವಾಜಿ ಮಹಾರಾಜ್ ಸಂಭಾಜಿ ಮಹಾರಾಜ್ರಿ ಮಧ್ಯ ಭಾಗದಾಗ ಅಡ್ಡಗೋಡೆಯಾಗಿ ನಿಂತ್ಬಿಟ್ಟವ್ರು. ಹೌದು, ಅದಕ್ಕ ಈ ಕಡೆ ಹೆಚ್ಚಿಗೆ ದಕ್ಷಿಣ ಪೂರ್ತಿ ಔರಂಗಜೇಬನ ಕನಸು ಪೂರ್ತಿ ದಕ್ಷಿಣ ಪೂರ್ತಿ ನಾವು ಇದನ್ನ ಮಾಡ್ಕೋತೀವಿ ಅಂತ ಅನ್ನೋ ಕನಸು ಕಡಿ ತನಕನು ಹೌದು ಸರ್ ಅದು ನನಸಾಗ್ಲೇ ಆಗ್ಲಿಲ್ಲ ಸರ್. ದಕ್ಷಿಣದಾಗೆ ಔರಂಗಜೇಬ್ ತೀರ್ಕೊಂಡ. ಹೌದ್ರಿ ಇಲ್ಲೇ ಯಾಕಂದ್ರೆ ಮುಂದೆ ಸಂಭಾಜಿ ಮಹಾರಾಜರ ಬಲಿದಾನ ಆದ ನಂತರ ಮರಾಠ ಸಾಮ್ರಾಜ್ಯ ಹಿಂಗ್ ಒಗ್ಗೂಡ್ತಂತ್ರಿ. ಯಾವ ಕಾಲಕ್ಕೂ ಅವ್ರನ್ನ ಸರಿಯಾಗಿ ಇರ್ಲಿಕ್ಕೆ ಬಿಡ್ಲಿಲ್ಲ. ಔರಂಗಜೇಬ್ಗೆ ಮರಳಿ ಹೋಗಕ್ಕೆ ಅವಕಾಶ ಕೊಡ್ಲಿಲ್ಲ. ಅದಕ್ಕೆ ನೀವು ಎಷ್ಟು ಯಾವ್ಯಾವ ಊರು ಪ್ರವಾಸ ಮಾಡಿದ್ರಿ ಇದ್ರ ಸಲಾಗಿ? ಅದೇ ಸರ್ ಅದೇ ಹೇಳ್ತಾರಲ್ಲ ಈಗ ಹೇಳಿದ್ನಲ್ಲ ಸರ್, ಅದು ಆಗ್ಲಿ ಸಂಗಮೇಶ್ವರಕ್ಕೆ ಹೋಗಿದ್ದೆ ಸರ್. ಈಗೆಲ್ಲ ಇಂಟರ್ನೆಟ್ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾವ್ರಿ. ಎಲ್ಲೆಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅದೊಂದೇನೋ ವಾಡ ಬರ್ತದಲ್ಲಿ, ದೇಸಾಯಿ ವಾಡೆ ಅಂತ ಬರ್ತದ, ಅಲ್ಲಿ ಮೋಸದ ಹೇಳು. ಅಲ್ಲಿ ಅವ್ರ ಮಾವನ ಮನಿ ಅಲ್ಲಿ ಶೃಂಗಾರ್ಪುರ ಅಂತ ಸಂಗಮೇಶ್ವರ ಹತ್ರ. ಅಲ್ಲೆಲ್ಲ ಮಾವ ಅಂತಂದ್ರೆ ಹೆಣ್ಣು ಮಾವ. ಅಲ್ಲೆಲ್ಲ ಅಲ್ಲಿಂದ ರಾಯಗಢ ಸಮೀಪ. ಎಷ್ಟು ವೇದನ ಅನಿಸ್ತಲ್ರಿ, ಅವ್ರು ಬಲಿದಾನ ಆದಂತ ಹೊತ್ನಾಗ ಬರೀ 32 ವರ್ಷದ್ದು. ಹೌದು, 32 ವರ್ಷ. ಶಿವಾಜಿ ಮಹಾರಾಜರ ಆಯುಷ್ ನೋಡಿದ್ರು ಹಂಗೆ ಕಮ್ಮಿನೇ, 50 ವರ್ಷ, ಜಸ್ಟ್ 50 years, ಬರೀ 50 ವರ್ಷ. ಸಂಪೂರ್ಣ ಜೀವನನೇ ದೇಶ ಧರ್ಮಕ್ಕಾಗಿ ಅವ್ರ. ಅದಕ್ಕೆ ಈ ಪುಸ್ತಕ ಸಲಾಗಿ ಬಹಳ ಶ್ರಮ ಪಟ್ಟಿರಿ. ನಿಮ್ಮ ಏನು ಪರಿಶ್ರಮ ಯಶಸ್ಸು ಸಿಗಲಿ. ಓದುಗರಲ್ಲಿ ಒಂದು ವಿನಂತಿ, ಈ ಪುಸ್ತಕ ಎಲ್ಲರೂ ಕೊಂಡು ಓದ್ರಿ. ಇದರ ಅಪರೂಪದ ಮಾಹಿತಿಗಳವ, ಚಿತ್ರಗಳವ. ಇದ್ರ ಮೂಲಕ ನಮ್ಮ ಕಾಳೆ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ರಿ, ಯುವ ಸಾಹಿತಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.